ಮೆಣಸಿನ ತೊಟ್ಟನ್ನು ಕಟ್ ಮಾಡಿ ಬಿಸಾಡೋದು. ಮೇಯ್ನಾಗಿ ಇರುವುದೇ ಅದರ ತೊಟ್ಟಿನಲ್ಲಿ, ಖಾರ ಇರುವುದೇ ಅದರ ತೊಟ್ಟಿನಲ್ಲಿ. ಚಟ್ನಿ ಹುಡಿಗೆ ಹಾಕುವ. ಒಳ್ಳೆ ಘಮ ಘಮ ಪರಿಮಳದ ಚಟ್ನಿ ಹುಡಿ ರೆಡಿ. ಊಟಕ್ಕೆ ಈ ಚಟ್ನಿ ಹುಡಿ ಇದ್ದರೆ ಬೇರೆಂತ ಬೇಡ. ಗಾಂಧಾರಿ ಮೆಣಸು ತುಂಬ ಮನೆಗಳಲ್ಲಿ ಹಣ್ಣಾಗಿ ವೇಸ್ಟ್ ಆಗ್ತದೆ, ಕುಯ್ಯುವವರಿಲ್ಲ. ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳುವ ಬಗ್ಗೆ ಒಂದು ವಿಡಿಯೋ ಅಷ್ಟೇ. ಇವತ್ತೊಂದು ಚಟ್ನಿ ಹುಡಿ ಮಾಡುವ ಅಂತ ನೋಡಿ. ಒಳ್ಳೆ ಗಾಂಧಾರಿ ಮೆಣಸು ಒಳ್ಳೆ ಹಣ್ಣು ಮೆಣಸನ್ನು ಕೊಯ್ದು ಒಣಗಿಸಿದ್ದೇನೆ. ಇಲ್ಲರೆ ಗಿಡದಲ್ಲಿ ಸುಮ್ಮಗೆ ವೇಸ್ಟ್ ಆಗಿ ಹೋಗುದು. ಇದನ್ನು ಹಾಕಿ ಒಂದು ಚಟ್ನಿ ಹುಡಿ. ಒಂದು 3 ಕೊಬ್ಬರಿ ತಗೊಂಡಿದ್ದೇನೆ. ಈ ರೀತಿಯಾಗಿ ಕಟ್ ಮಾಡಿಕೊಳ್ಳುವ. ತೆಳುವಿಗೆ ಕಟ್ ಮಾಡಿದರೆ ಆಯಿತು. ಅದನ್ನೊಮ್ಮೆ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಕೊಬ್ಬರಿಯನ್ನು ತುಂಬ ದಪ್ಪಕ್ಕೆ ಕಟ್ಟು ಮಾಡಿದರೆ ಅದು ಚೆಂದ ಫ್ರೈ ಆಗೋದಿಲ್ಲ. ಸ್ವಲ್ಪ ಕಪ್ಪು ಕಪ್ಪು ಆಗಬೇಕಾದ್ರೆ ಫ್ರೈ ಮಾಡಿದ್ದಲ್ಲಿ ಕಪ್ಪು ಕಪ್ಪು ಆದರೆ ಒಳ್ಳೆ ಪರಿಮಳ ಬರೋದು. 3 ಕೊಬ್ಬರಿ ಇದ್ದರೆ ಸಾಕು. ಚೆಂದ ಹೀಗೆ ಕಟ್ಟು ಮಾಡಿದರೆ ಆಯಿತು. ಆದಷ್ಟು ತೆಳುವಿಗೆ ಕಟ್ಟು ಮಾಡಿಕೊಳ್ಳುವ. ಚಟ್ನಿ ಹುಡಿಯೋದು ಮೊದಲೊಂದು ವಿಡಿಯೋ ಹಾಕಿದ್ದಾಯಿತು ನಾನು, ಆದರೆ ಅದು ಬೇರೆ ಕುಮಟೆ ಮೆಣಸು ಹಾಗೆ ಊರ ಮೆಣಸೆಲ್ಲ ಹಾಕಿ ಮಾಡಿದ್ದು. ಇದು ಗಾಂಧಾರಿ ಮೆಣಸು ಹಾಕಿ ಮಾಡಿದ್ದು. ಅಂದರೆ ನಾನು ಇವತ್ತಿನ ವಿಡಿಯೋ ಯಾಕೆ ಮಾಡೋದಂದರೆ, ಗಾಂಧಾರಿ ಮೆಣಸು ತುಂಬ ಮನೆಗಳಲ್ಲಿ ಹಣ್ಣಾಗಿ ವೇಸ್ಟ್ ಆಗ್ತದೆ, ಕುಯ್ಯುವವರಿಲ್ಲ. ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳುವ ಅದರ ಬಗ್ಗೆ ಒಂದು ವಿಡಿಯೋ ಅಷ್ಟೇ. ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಹೋಗುವ. ಹಣ್ಣು ಗಾಂಧಾರಿ ಮೆಣಸು 3 ಕೊಬ್ಬರಿ ಇದೆ ಕಟ್ಟು ಮಾಡಿದ್ದು. ಖಾರ ಆಗಲಿಕ್ಕಿಲ್ಲ. ಇಷ್ಟು ಕೊಬ್ಬರಿ ಬೇಕು ಇಷ್ಟು ಮೆಣಸಿಗೆ. ಒಳ್ಳೆ ಕರಿಬೇವಿನ ಸೊಪ್ಪು. ಇದನ್ನು ಚೆಂದ ಕ್ಲೀನ್ ಮಾಡಿಕೊಳ್ಬೇಕು. ಸ್ಟವ್ ಒರೆಸಿ ಒಂದು ಬಾಣಲೆಯನ್ನು ಇಡುವ. ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್, 1-2 ಸ್ಪೂನ್ ಆಗುವಷ್ಟು. ಗಾಂಧಾರಿ ಮೆಣಸನ್ನು ಹಾಕೊಳ್ಳುವ. ಅದರ ತೊಟ್ಟೆಲ್ಲ ತೆಗೆಯುವುದು ಬೇಡ. ತೊಟ್ಟೆಲ್ಲ ಇದ್ರೆ ಅಂತ ಆಗೋದಿಲ್ಲ. ಇದು ಗಾಂಧಾರಿ ಮೆಣಸನ್ನು ಗಿಡದಿಂದ ಕೊಯ್ದು ಚೆಂದ ತೊಳೆದು ಒಣಗಿಸಿರುವಂಥದ್ದು. ಹಾಗಾಗಿ ಅದರ ತೊಟ್ಟೆಲ್ಲ ಅಂತ ತೆಗೆಯುವುದು ಬೇಡ. ತೊಟ್ಟಲ್ಲಿ ಖಾರ ಇರ್ತದೆ. ಸಾಧಾರಣವಾಗಿ ನಾವೆಲ್ಲ ಹೇಗೆ ಅಂದರೆ ಮೆಣಸಿನ ತೊಟ್ಟನ್ನು ಕಟ್ ಮಾಡಿ ಬಿಸಾಡೋದು. ಮೇಯ್ನಾಗಿ ಇರುವುದೇ ಅದರ ತೊಟ್ಟಿನಲ್ಲಿ, ಖಾರ ಇರುವುದೇ ಅದರ ತೊಟ್ಟಿನಲ್ಲಿ. 1-2 ನಿಮಿಷ ಫ್ರೈ ಆಗಲಿ, ಚೆಂದ ಫ್ರೈ ಆಗಲಿ. ಅದು ಮತ್ತೆ ತೆಗೆಯುವ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆಯುವ. ತೆಗೆದೊಂದು ಪಾತ್ರೆಗೆ ಹಾಕುವ. ಅದೇ ಬಾಣಲೆಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ಪುಟಾಣಿ ಕಡಲೆ ಒಂದು 1/4 kg ಆಗುವಷ್ಟು. ನೋಡಿ, ಇದು ರೋಸ್ಟ್ ಆಯಿತು. ಇದನ್ನು ತೆಗೆದು ಅದೇ ಪಾತ್ರೆಯಲ್ಲಿ ಹಾಕ್ತೇನೆ. ಕಟ್ ಮಾಡಿದ ಕೊಬ್ಬರಿ ಇದನ್ನು ಫ್ರೈ ಮಾಡುವಾಗ ಕೋಕೋನಟ್ ಆಯಿಲ್ ಅಂತ ಹಾಕೋದು ಬೇಡ. ಕೋಕೋನಟ್ ಆಯಿಲ್ ಆಗಲಿ ಅಥವಾ ಬೇರೆ ಥರ ಕುಕ್ಕಿಂಗ್ ಆಯಿಲ್ ಅಲ್ಲ, ಯಾವುದು ಹಾಕೋದು ಬೇಡ. ಅಂದರೆ ಇದಲ್ಲೇ ಎಣ್ಣೆ ಪಸೆ ಇರ್ತದಲ್ಲ ಕೊಬ್ಬರಿಯಲ್ಲಿ. ನೋಡಿ, ಇಷ್ಟು ಫ್ರೈ ಆಗಬೇಕು, ಈ ಕಲರ್ ಬರಬೇಕು.
ಸ್ವಲ್ಪ ಹುಣಸೆ ಹಾಕುವ, ಒಳ್ಳೆ ಡ್ರೈ ಹುಣಸೆ ಅದು. ಅದನ್ನು ಒಮ್ಮೆ ಹೀಗೆ ಮೊಗಚಿ ನಾವಿದನ್ನು ಸ್ಟವ್ವಿಂದ ತೆಗೆಯುವ. ಇದು ಕಪ್ಪು ಕಪ್ಪಾಗಿದೆ ಅಂತ ಹೇಳಿ ಇದು ಎಲ್ಲ ಹೊತ್ತಿ ಹೋಗಿದೆ ಅಂತಲ್ಲ, ಒಳ್ಳೆ ಪರಿಮಳ ಇದೆ ಇದರಲ್ಲಿ. ಕೊಬ್ಬರಿ ಯಾವಾಗಲೂ ಹಾಗೆ, ಚಟ್ನಿ ಹುಡಿಗೆ ಇರುವ ಕೊಬ್ಬರಿಯನ್ನು ಇಷ್ಟು ಫ್ರೈ ಮಾಡಲೇಬೇಕು, ಆದರೆ ಅದೊಂದು ಒಳ್ಳೆ ಪರಿಮಳ ಬರೋದು. ಸಾಕಿದನ್ನು ತೆಗೆಯುವ ನಾವು. ಇದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ನಾವಿನ್ನು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿಕೊಳ್ಳುವ. ನೋಡಿ, ಇದರಲ್ಲಿ ಕ್ಲೀನ್ ಆಗಿರೋದನ್ನು ಹಾಕ್ಕೊಳ್ಳುವ. ನೋಡಿ, ಇದೆಲ್ಲ ಚೆಂದ ಉಂಟು. ಇದನ್ನು ತೊಳೆಯುವುದೆಲ್ಲ ಬೇಡ, ಎಂತ ತೊಳಿಲಿಕ್ಕೆ ಇದರಲ್ಲಿ ಧೂಳು ಅದಿದೆ ಅಂತ ಇಲ್ಲ. ಕ್ಲೀನ್ ಆಗಿರುವಂಥ ಒಂದು ಕರಿಬೇವಿನ ಸೊಪ್ಪು. ಅಂದರೆ ನಿನ್ನೆ ಕೂಡ ಚೆಂದ ಮಳೆ ಬಂದಿದೆ. ಮಳೆಗೆ ಎಂಥಾದ್ರು ಕಸ ಇದ್ದರೂ ಎಂಥ ಧೂಳಿದ್ರೂ ಎಲ್ಲ ತೊಳೆದು ಹೋಗ್ತದೆ. ಇಷ್ಟು ಕರಿಬೇವಿನ ಸೊಪ್ಪು ಇದ್ರೆ ಸಾಕು. ಇದು ಚೆಂದ ಫ್ರೈ ಆಗಬೇಕು. ಇದೀಗ ಡ್ರೈಗೆ ಇದಕ್ಕೆಂತ ಕುಕ್ಕಿಂಗ್ ಆಯಿಲ್ ಎಂತ ಹಾಕ್ಲಿಕ್ಕಿಲ್ಲ. ನೋಡಿ, ಕರಿಬೇವಿನ ಸೊಪ್ಪು ಹೇಗೆ ರೋಸ್ಟ್ ಆಗಿದೆ ನೋಡಿ, ಒಳ್ಳೆ ಕರ್ಕುರಾಗಿದೆ. ಹಾಗೆ ಸ್ಟವ್ ಆಫ್ ಮಾಡುವ, ಸಾಕಿದೆ. ಇದು ತಣುತ್ತಿದೆ. ಇವಾಗ ಈ ಕರಿಬೇವಿನ ಸೊಪ್ಪನ್ನು ಮೊದಲು ಗ್ರೈಂಡ್ ಮಾಡಿಕೊಳ್ಬೇಕು. ಇವಾಗ ಆದರೆ ಒಳ್ಳೆ ಕ್ರಿಸ್ಪಿಯಾಗಿದೆ, ಹಾಗಾಗಿ ಇವಾಗಲೇ ಗ್ರೈಂಡ್ ಮಾಡಿಕೊಳ್ಬೇಕು ಅದನ್ನು. ಸ್ವಲ್ಪ ಫ್ರೈ ಮಾಡಿದ ಕೊಬ್ಬರಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಉಪ್ಪೆಲ್ಲ ಆಮೇಲೆ ಹಾಕುವ, ಇದನ್ನು ಮೊದಲು ಗ್ರೈಂಡ್ ಮಾಡುವ. ಇಲ್ಲಾಂತಾದರೆ ಇದು ಆಮೇಲೆ ಪುಡಿ ಆಗಲಿಕ್ಕಿಲ್ಲ. ಇವಾಗ ಆದರೆ ಚೆಂದ ಪುಡಿ ಆಗ್ತದೆ ಈ ಕರಿಬೇವಿನ ಸೊಪ್ಪೆಲ್ಲ. ನೋಡಿ, ಇದರಲ್ಲಿ ಕೆಲವಿಗೆ ಇಡೀ ಇದ್ದರೆ ತೆಗೆದು ಮತ್ತೊಮ್ಮೆ ಗ್ರೈಂಡ್ ಮಾಡಿದರೆ ಆಯಿತು, ಪುಡಿ ಆಗ್ತದೆ ಆಮೇಲೆ ಚೆಂದ. ರುಚಿಗೆ ಬೇಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಉಪ್ಪು ಕಡಿಮೆ ಆದರೆ ಆಮೇಲೆ ಹುಡಿ ಉಪ್ಪು ಸೇರಿಸುವ. ಇದರಲ್ಲಿ ಗಾಂಧಾರಿ ಮೆಣಸು, ಹುರಿಕಡಲೆ, ಹಾಗೆ ಕೊಬ್ಬರಿ ಎಲ್ಲ ಇದೆ, ಉಪ್ಪು ಹುಣಸೆ ಎಲ್ಲ ಹಾಕಿದೆ. ಒಮ್ಮೆ ಗ್ರೈಂಡ್ ಮಾಡಿ ತೆಗೆಯುವ. ಪುಡಿ ಮಾಡಿದ್ದನ್ನು ಈ ಪಾತ್ರೆಯಲ್ಲಿ ಹಾಕ್ಕೊಳ್ಳುವ. ಒಂದು ಸಲ ಗ್ರೈಂಡ್ ಮಾಡಲಿಕ್ಕಿದೆ, ಗ್ರೈಂಡ್ ಮಾಡಿ ತರ್ತೇನೆ. ಇದರಲ್ಲಿ ಪುಡಿಯಾಗದೇ ಇರುವುದನ್ನು ಹೆಕ್ಕಿಕೊಳ್ಳು. ತಿರುಗೊಮ್ಮೆ ಪುಡಿ ಮಾಡಿದರೆ ಆಯಿತು. ಗ್ರೈಂಡ್ ಮಾಡಿದ್ದನ್ನು ಹಾಕ್ಕೊಳ್ಳು. ಇದರಲ್ಲಿ ಸ್ವಲ್ಪ ಇದೆ ಪುಡಿ ಆಗೋದು, ಅದನ್ನು ಇನ್ನೊಮ್ಮೆ ಪುಡಿ ಮಾಡುವ. ನೋಡಿ, ಚಟ್ನಿ ಹುಡಿ ರೆಡಿ. ಇದಕ್ಕೊಂದು ಬೇಕಿದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೋದು. ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ, ಒಂದು ಕುಮಟೆ ಮೆಣಸು, ಒಂದು ಸ್ಪೂನ್ ಸಾಸಿವೆ ಹಾಕಿ ಒಂದು ಒಗ್ಗರಣೆ ಕೊಡುವ. ಇದಕ್ಕೆ ಒಳ್ಳೆ ಪರಿಮಳ ಆಗಲಿ. ಚಟ್ನಿ ಹುಡಿಗೆ ಒಂದು ಒಳ್ಳೆ ಘಮ ಪರಿಮಳದ ಒಗ್ಗರಣೆ ಕೊಡಬೇಕು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಹೀಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಒಳ್ಳೆ ಪರಿಮಳ. ಅದರ ಸಿಪ್ಪೆ ಎಲ್ಲ ತೆಗಿಬೇಕು ಅಂತ ಏನಿಲ್ಲ, ಸಿಪ್ಪೆ ಇದ್ರೂ ಆಗ್ತದೆ ಅದು. ಒಂದು ಒಗ್ಗರಣೆ ರೆಡಿ ಮಾಡುವ. ಸ್ಟವ್ ಉರಿಸಿ ಬಾಣಲೆ ಇಟ್ಟಿದ್ದೇನೆ. ಸ್ವಲ್ಪ ಕುಕ್ಕಿಂಗ್ ಆಯಿಲು, ಸ್ವಲ್ಪ ಉದ್ದಿನ ಬೇಳೆ,
ನಾನು ಕೊಬ್ಬರಿ ಎಲ್ಲ ಫ್ರೈ ಮಾಡಿದ ಅದೇ ಬಾಣಲೆಯನ್ನು ಇಟ್ಟಿದ್ದೇನೆ ಒಗ್ಗರಣೆಗೆ. ಸ್ವಲ್ಪ ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೊಳ್ಳುವ. ಒಳ್ಳೆ ಫ್ರೈ ಆಗಬೇಕಿದು. ನೋಡಿ ಒಗ್ಗರಣೆ ಸಿಡಿಯಿತು. ನಮಗಿದು ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕಪ್ಪಾಗಬೇಕು. ಬೆಳ್ಳುಳ್ಳಿ ಚೆಂದ ಫ್ರೈ ಆಗಿದೆ ನೋಡಿ. ಇದನ್ನು ನಾವು ಈ ಚಟ್ನಿ ಹುಡಿಗೆ ಹಾಕುವ. ಒಳ್ಳೆ ಘಮ ಘಮ ಪರಿಮಳ. ಒಳ್ಳೆ ಘಮ ಘಮ ಪರಿಮಳದ ಚಟ್ನಿ ಹುಡಿ ರೆಡಿ. ಗಾಂಧಾರಿ ಮೆಣಸು ಹಾಕಿದ ಚಟ್ನಿ ಹುಡಿ. ಊಟಕ್ಕೆ ಈ ಚಟ್ನಿ ಹುಡಿ ಇದ್ದರೆ ಬೇರೆಂತ ಬೇಡ. ಈ ಚಟ್ನಿ ಹುಡಿ ಮಾತ್ರ ಸಾಕು ಊಟಕ್ಕೆ. ಬೆಳ್ಳುಳ್ಳಿ ಬೇಕಲ್ಲ, ಅದರಲ್ಲಿ ಕರಿಯಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡುವ ಹೇಗೆ ಉಂಟು ಅಂತ. ಈ ಗಂಜಿಗೆ ಸೇರಿಸಿ ತಿನ್ನಬೇಕು ಚಟ್ನಿ ಹುಡಿ. ನೋಡು, ಖಾರ ಇದ್ದ. ಮಕ್ಕಳಿಗೆ ಸ್ವಲ್ಪ ಖಾರ ಆಗ್ತದೆ, ಖಾರ ಒಳ್ಳೆ ಟೇಸ್ಟ್ ಮಾತ್ರ, ಸಖತ್ ಟೇಸ್ಟ್. ದೋಸೆಗೆ ರೊಟ್ಟಿಗೆಲ್ಲ ಭಾರಿ ಒಳ್ಳೆ ಆಗ್ತದೆ ಈ ಒಂದು ಚಟ್ನಿ ಹುಡಿಯಿದ್ರೆ, ಬೇರೆ ಎಂತ ಬೇಡ. ಹಾಗೆ ಗಾಂಧಾರಿ ಮೆಣಸು ಹಾಳಾಗಿ ಹೋಗೋದನ್ನು ಒಂದು ಚಟ್ನಿ ಹುಡಿ ಮಾಡುವ ಅಂತೇಳಿ ಮಾಡಿದ್ದು. ನೋಡಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಗಾಂಧಾರಿ ಮೆಣಸು ಇದ್ದರೆ ಹಣ್ಣಾದರೆ ಅದನ್ನು ಕೊಯ್ದು ಒಣಗಿಸಿ ಚಟ್ನಿ ಹುಡಿ ಮಾಡಿ, ಒಳ್ಳೆ ರುಚಿ ಆಗ್ತದೆ. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣ. ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂದು ಪರಿಮಳ, ಸಖತ್ ಪರಿಮಳ.